ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಕನ್ಯಾದಾನ. ಮತ್ತೊಂದು ವಂಶವನ್ನು ಉದ್ಧಾರ ಮಾಡುವಂಥ ಬಹುದೊಡ್ಡ ದಾನ ಈ ಜಗತ್ತಿನೊಳಗಿದ್ರೆ ಅದು ಕನ್ಯಾದಾನ, ಅಕ್ಷರಶಃ ಸತ್ಯ ಸ್ನೇಹಿತರೆ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ, ಬಹಳ ಇನ್ನು ದಾನಗಳು. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಹಾಸ್ಯದಾನ. ಕಂದ ನೋಡ್ರಿ, ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಹಾಸ್ಯದಾನ. ನನಗೆ ಎಲ್ಲಿ ಉತ್ತರ ಸಿಕ್ಕಿರಲಿಲ್ಲ, ಬೆಣ್ಣೆಡಿಗೆ ಉತ್ತರ ಸಿಕ್ಕ. ಎಲ್ಲ ದಾನಕ್ಕಿಂತ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ. ಯಾಕೆ ನಕ್ಕರೆ ಗೊತ್ತಾಗಿಲ್ಲ. ಓ, ತಲೆ ಮೇಲೆ ಕೈ ಇಡಿಸಿದ್ರು. ಓಹೋ, ನಾವು ನಮ್ಮ ತಲೆ ಮೇಲೆ ಕೈ ಇಡಿಸಿದ್ರೆ ನಿಮ್ಗೆ ಎಷ್ಟು ಆನಂದ ಆಗಿರ್ಬೇಕು. ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಮೈದಾನ ಸ್ನೇಹಿತರೆ. ಕಾರ್ಯಕ್ರಮ ಮಾಡೋದಕ್ಕೆ ಬೇಕು, ಆಟ ಆಡೋದಕ್ಕೆ ಬೇಕು, ಮೈದಾನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹೌದಾ? ಎಲ್ಲ ದಾನಕ್ಕಿಂತ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ, ಎಲ್ಲ ದಾನಕ್ಕಿಂತ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನು ಬಲಿದಾನ ಕೊಡ್ತಾನೆ ಸ್ನೇಹಿತರೆ, ಅದು ನಿಜವಾದ ದಾನ. ಅಂತಹ ಯೋಧರಿಗೆ ಜೋರಾದ ಚಪ್ಪಾಳೆ ಮೂಲಕ ಅದನ್ನು ಸಲ್ಲಿಸುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ, ಇದೀಗ ಪ್ರಾರಂಭಿಸ್ತಾ ಇದ್ದೀನಿ. ನಾನು ಹೇಳಿದವಾಗಲೇ, ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ, ನಾನು ಹೇಳುವಂತ ಹಾಸ್ಯ ನಿಮಗೆ ಅರ್ಥ ಆದ್ರೆ ಚಪ್ಪಾಳೆ ತಟ್ರಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೂ ಜೋರಾಗಿ ಚಪ್ಪಾಳೆ ತಟ್ರಿ. ಅದು ನಿಮಗೆ ಬಿಟ್ಟಂತ ವಿಷಯ ಸ್ನೇಹಿತರೆ. ಎಲ್ಲ ರಂಗದಲ್ಲಿ ನಾವು ಹಾಸ್ಯಗಳು ಕಾಣ್ತೀವಿ. ಹಳ್ಳಿಯ ಜೀವನ ಒಳ್ಳೆಯ ಜೀವನ ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಸ್ನೇಹಿತರೆ. ಬಹಳ ಸುಂದರವಾದ ಜೀವನ ನಮ್ಮ ಹಳ್ಳಿಯ ಜೀವನ. ಆದರೆ ಇತ್ತೀಚೆಗೆ ಬರ್ತಾ 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 ಹಳ್ಳಿಯ ಜೀವನ ತುಂಬಾ ಕೆಟ್ಟು ಹೋಗ್ತಾ ಇದೆ ಅಂತ ಒಂದು ಭಾವನೆ. ಹಳ್ಳಿಗಳಲ್ಲಿ ಎಷ್ಟು ಸುಂದರವಾದ ಬದುಕನ್ನು ಕಟ್ಟಿಕೊಳ್ತಾ ಇದ್ರೆ ಈ ಹಿರಿಯರು, ನಮ್ಮ ಪೂರ್ವಜರು. ಸೋಮವಾರದ ಕಟ್ಟೆ ಅಂತ ಮೊದಲು ಇರ್ತಿತ್ತು ಊರಲ್ಲಿ, ಹಳ್ಳಿಗಳಲ್ಲಿ ಸೋಮವಾರದ ಕಟ್ಟೆ. ಆ ಸೋಮವಾರದ ಕಟ್ಟೆಗಳ ಮೇಲೆ ರೈತರೆಲ್ಲ ಕೂತ್ಕೊಂಡು ಚರ್ಚೆಗಳನ್ನು ಮಾಡ್ತಾ ಇದ್ರು. ಅದು ಸೋಮವಾರದ ಕಟ್ಟೆಯಾಗಿ ಅವತ್ತು ಇದ್ದಂತ ದಿನಗಳು. ಅದು ಬರ್ತಾ 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 ಏನಾಯ್ತು, ಸೋಮಾರಿಗಳ ಕಟ್ಟೆ. ನನ್ನದೇ ಆದಂತ ಒಂದು ಎರಡು ಲೈನ್ ಅನ್ನು ಬರೆದಿದ್ದೀನಿ ಸ್ನೇಹಿತರೆ. ಕಟ್ಟೆ ಕಟ್ಟೆ ನಿನ್ನಿಂದ ನಾ ಕೆಟ್ಟೆ, ಕಟ್ಟೆ ನಿನ್ನಿಂದ ನಾ ಕೆಟ್ಟೆ, ಉಡಲು ತೊಡಲಿಲ್ಲ 4 ಜೊತೆ ಒಳ್ಳೆಯ ಬಟ್ಟೆ. ಕಟ್ಟೆ ನಿನ್ನಿಂದ ನಾ ಕೆಟ್ಟೆ, ಉಡಲು ತೊಡಲು ಇಲ್ಲ 4 ಜೊತೆ ಒಳ್ಳೆಯ ಬಟ್ಟೆ, ಬದುಕೆಲ್ಲ 3 ಬಟ್ಟೆ, ಕಟ್ಟೆ ನಿನ್ನಿಂದ ನಾ ಕೆಟ್ಟೆ. ಯಾರು ಕಟ್ಟಿಬಿಟ್ಟು ಕೆಳಗಿಡ್ತಾರೆ ಅವ್ರ ನಿಜವಾದ ಜೀವನವನ್ನ ಮಾಡ್ತಾರೆ ಸ್ನೇಹಿತರೆ. ಆ ದಿಶೆಯೊಳಗೆ ದಯವಿಟ್ಟು ಊರ ಒಳಗಿನ ಕಟ್ಟೆಗಳು ಇದ್ರೆ ಬಂದು ದಯವಿಟ್ಟು ಕಟ್ಟೆಗಳನ್ನು ತೆರವು ಮಾಡಿಸಿ. ನಿಮ್ಮ ಮನೆ ನಾಕದವ 2 ನಮಗೆ ಕಳ್ಸ 2 ನೀರಿಗೆ. ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ನಮ್ಮ ಹುಡುಗರುಗಳ ಕಟ್ಟಿಂಗ್ ಅನ್ನ. ಏನು ಕಟ್ಟಿಂಗ್ ಬಂದರೆ ಅವು, ಅಯ್ಯೋ ಕರಮ, ದಿಕ್ಕು ತಪ್ಪಿ ನೋಡ್ಬೇಕ್ರ ಅಂತ ಕಟ್ಟಿಂಗ್ ಶುರುವಾಗಿ. ಈ ಕಡೆಗೆ ಒಂದು ನಮ್ಮನೆ ಬೆಕ್ಕ ಜಿಗಿರಿದಂಗ ಆಗ್ಬಿಟ್ಟಿರ್ತಾವು, ಈ ಕಡೆಗೆ ಒಂದು ನಮ್ಮನೆ ಟ್ರ್ಯಾಕ್ಟರ್ ಟ್ರಿಲ್ಲ ಹೊಡೆದಂಗ ಆಗ್ಬಿಟ್ಟಿರ್ತದ, ಹಿಂದ್ಗಡೆ ಒಂದು ನಮ್ಮನೆ ಚಿಲ್ಗಿ ತೊಂಡ ಕಿತ್ತಂಗ ಆಗ್ಬಿಟ್ಟಿರ್ತದ, ತಲೆ ಮೇಲೆ ಒಂದು ನಮ್ಮನೆ ಬುತ್ತಿ ಕಟ್ಟಿದಂಗ ಆಗ್ಬಿಟ್ಟಿರ್ತದೆ. ನಾನು ಒಬ್ಬ ಹುಡುಗನ್ ಕೇಳಿದೆ, ತಮ್ಮ ಇದು ಯಾವ್ದಲ್ಲಿ ಕಟ್ಟಿಂಗ್ ಅಂದ. ಅವನೇನು ಉತ್ತರ ಕೊಡ್ಬೇಕು ನನಗೆ, ಎಪ್ಪೋಲಿ. ಈ ಕಡೆ ಕೇಳಿದ, ತಮ್ಮ ನಿಂದೆ ಅದಲ್ಲ ಕಟ್ಟಿಂಗ್ ಅಂದೆ, ರಾಜ ಹುಲಿ. ಕಾಡ್ನಾಗಿರೋ ಹುಲಿ ಕೇಳ್ತು, ನಾನು ಯಾರಲ್ಲ ಹುಚ್ಚುಳೆ ಮಕ್ಕಳು ಅಂತ ಹೇಳಿ. ಸ್ನೇಹಿತರೆ, ಸಿನಿಮಾದವರು ಮಾಡಿದ ತರದ ನೀವು ಮಾಡಬೇಡಿ. ಯಾಕಂದ್ರೆ ಅದು ರೀಲ್ ಮಾತ್ರ, ರಿಯಲ್. ನೀವುಗಳು ರಿಯಲ್ ಮಾತ್ರ, ಅವರು ರೀಲ್ ಮಾತ್ರ. ದಯವಿಟ್ಟು ಯಾರು ರೀಲ್ಗೆ ಮರಳಾಗಬೇಡಿ ಅಂತಕ್ಕಂಥ ನನ್ನ ಮನವಿ ಸ್ನೇಹಿತರೆ. ಸಂಬಂಧವಿಲ್ಲತಕ್ಕಂತಹ ಸಲ್ಮಾನ್ ಖಾನ್ ಫೋಟೋ ಹಾಕಬೇಡಿ, ಸಂಬಂಧವಿಲ್ಲತಕ್ಕಂತಹ ಸಲ್ಮಾನ್ ಖಾನ್ ಫೋಟೋ ಹಾಕಬೇಡಿ, ಸಂಬಂಧವಿಲ್ಲತಕ್ಕಂತಹ ಸಚಿನ್ ತೆಂಡೂಲ್ಕರ್ ಫೋಟೋ ಹಾಕೋಬೇಡಿ. ಫೋಟೋ ಹಾಕೊಳ್ಳೋದಿತ್ತು ಅಂದ್ರೆ ನಿಮ್ಮಪ್ಪ ನಿಮ್ಮವನ ಫೋಟೋ ಹಾಕೊಳ್ಳಿ. ಅವರಿಗಿಂತ ಶ್ರೇಷ್ಠವಾಗಿರ್ತಕ್ಕಂಥವ್ರು ಈ ಜಗತ್ತಿನೊಳಗೆ ಯಾರೂ ಇಲ್ಲ ಸ್ನೇಹಿತರೆ. ನಾವು ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿನ ತಲುಪಿ ಬಿಟ್ಟಿದ್ದೀವಿ ಇವತ್ತು. ಒಂದು ಕಡೆಗೆ ಮೊಬೈಲ್ ಹಾಳು ಮಾಡ್ತಾ ಇದೆ ನಮ್ಮ ಯುವಕ ಮಿತ್ರರನ್ನ, ಇನ್ನೊಂದು ಕಡೆಗೆ ಟಿವಿ ಸೀರಿಯಲ್ಗಳನ್ನ ಹಾಳು ಮಾಡ್ತಾ ಇದೆ ನಮ್ಮ ತಾಯಂದಿರನ್ನ.
ಇದ್ರೊಳಗೆ ಕೂತ್ಕೊಂಡು ಹೌದಾ? ಮೊದಲು ನೋಡ್ರಿ ಟಿವಿಗಳು ಬಹಳ ಚಂದದ್ದು. ಕೂತ್ಕೊಳ್ಳಿ ಮಕ್ಕಳೇ, ಕೂತ್ಕೊಳ್ಳಿ. ಮೊದಲು ಟಿವಿಗಳು ಬಹಳ ಚಂದಿದ್ದು. ಹೆಂಗಿದ್ದಪ್ಪ ಅಂದ್ರೆ ಮೊದಲು ಟಿವಿಗಳು ದಪ್ಪ ಇದ್ವು, ಒಪ್ತೀರಾ? ಇವಾಗ ಟಿವಿಗಳು ತೆಳ್ಳಗಾಗಿದ್ದಾವೆ. ಹೆಣ್ಣು ಮಕ್ಕಳು ಇಷ್ಟೇ ವ್ಯತ್ಯಾಸ, ಏನೇನು ವ್ಯತ್ಯಾಸ ಇಲ್ಲ. ಟಿವಿಯಲ್ಲಿ ಬರ್ತಕ್ಕಂಥ ಅಡ್ವರ್ಟೈಸ್ಮೆಂಟ್ ನಾವು ನೋಡ್ತಾ ಇದ್ದೀವಿ, ಅನಾಹುತ ಅಡ್ವರ್ಟೈಸ್ಮೆಂಟ್ ಬರ್ತದವ್ರಿ. ನೀವು ತುಂಬಾ ದಪ್ಪಾಗಿದ್ದೀರಾ, ತೆಳ್ಳಗಾಗಬೇಕು, ನ್ಯೂಟ್ರಿಸ್ ನಿಮ್ಮ ಆಯುರ್ವೇದಿಕ್ ಟಾನಿಕ್ ಕೊಡ್ರಿ ಅಂತ ಬಂತು. ಇನ್ನ ಒಂದು ಅಡ್ವರ್ಟೈಸ್ಮೆಂಟ್ ಬಂತು, ನೀವು ತುಂಬಾ ತೆಳ್ಳಗಿದ್ದೀರಾ, ದಪ್ಪಗಾಗಬೇಕೆ, ನ್ಯೂಟ್ರಿಗಿನ್ ಟಾನಿಕ್ ಕೊಡ್ರಿ ಅಂತ ಅಡ್ವರ್ಟೈಸ್ಮೆಂಟ್ ಬಂತು. ಇದನ್ನೂ ಸುಧಾರಿಸ್ಕೊಂಡಿದ್ರೆ ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು. ನಾನು ಊಟ ಕೂತ್ಕೊಂಡಿದ್ದೆ, ಅವಾಗ ಸ್ಟಾರ್ಟ್ ಆಯ್ತು. ಆರ್ಪಿಕ್ ಬಳಸಿ ಟಾಯ್ಲೆಟ್ ಸ್ವಚ್ಛಗೊಳಿಸಿ. ಏನ ಕೂಡ್ತಿರ್ಬೇಕೇನು ಅದನ್ನ ನೋಡ್ಬೇಕಾ? ಕರ್ಮಲೇಪ ಅಂದನು. ಆ ಅಡ್ವರ್ಟೈಸ್ಮೆಂಟ್ ಹೆಣ್ಮಕ್ಳು ಬಂದು, ಆ ಹೆಣ್ಮಕ್ಳು ಬಸ್ ಸುಂದರಿಲ್ಲ, ಗಮಗಮ ಏನಂತಿದೆ ಅಂದ್ಲು, ಯವ್ವ ಅಂದನು. ಇದು ಕರ್ಮದ ಅಡ್ವರ್ಟೈಸ್ಮೆಂಟ್ ಸ್ನೇಹಿತರೆ. ಇನ್ನೊಂದು ಅಡ್ವರ್ಟೈಸ್ಮೆಂಟ್ ಬಂತು, ನನಗೆ ಆಗಬಾರ್ದಕ್ಕಂಥ ಅಡ್ವರ್ಟೈಸ್ಮೆಂಟ್ ಅದು. ನೀವು ಬೊಕ್ಕದಲ್ಲಿ ಬೊಕ್ಕದಲ್ಲಿ ಎಂದು ಕೂಡಲೇ ಸ್ನೇಹಿತರೆ ಟಿವಿ ಕಲ್ತ ಹೊಡಿಬೇಕು ಅನ್ಸ್ಬಿಡುತ್ತೆ ನನಗೆ. ನಾನು ಯಾಕೆ ಟಿವಿ ಕಲ್ತ ಹೊಡಿಲ್ಲ ಅಂದ್ರೆ, ಟಿವಿನ ದುಡ್ಡು ಕೊಟ್ಟು ತೊಗೊಂಡು ಒಂದೇ ಒಂದು ಕಾರಣಕ್ಕೆ ಅವತ್ತು ಕೈ ಬಿಟ್ಟಿನ. ಅವತ್ತು ನೀವೆಲ್ಲ ಪ್ರಶ್ನೆ ಮಾಡಬಹುದು, ಕೊಟ್ರೇಶ್ ಅವರೇ ಆ ಎಣ್ಣೆ ಹಚ್ಕೊಂಡ್ರೆ ಕೂದಲು ಬರ್ತಾವಲ್ಲ ಅಂತೇಳಿ. ನಮ್ಮ ಅಪ್ಪಲ್ರಿ, ನಮ್ಮ ಅವ್ವನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಸುಡುಗಾಡಿಗೆ ಹೋದ ಹೆಣ ತಲೆಹಗ್ಲಿಂದ ಹೋದ ಕೂದಲು ಯಾವತ್ತು ವಾಪಸ್ ಬರಲ್ಲ ಸ್ನೇಹಿತರೆ. ಇದು ಅಕ್ಷರ ಸಹ ಸತ್ಯವಂತ ಮಾತು. ಥಮ್ಸಪ್, ಮಾಜಾ, ಮಿರಿಂಡಾ, ಲಿಮ್ಕಾ ಇವು ಯಾವು ಕೂಡ ದೇಶೀಯ ಪಾನೀಯಗಳಲ್ಲ, ಎಲ್ಲವೂ ವಿದೇಶಿಯ ಪಾನೀಯಗಳೇ. ದೇಶೀಯ ಪಾನೀಯತೆ ಈ ಜಗತ್ತಿನೊಳಗಿದ್ರೆ ಅದು ನಮ್ಮ ರೈತರು ಬೆಳೆದಕ್ಕಂಥ ಎಳೆನೀರು ಮಾತ್ರ. ಅಂತಹ ಎಳೆನೀರನ್ನು ದಯವಿಟ್ಟು ಕುಡಿರಿ. ನಿಮ್ಮ ಚರ್ಮಕ್ಕೆ ಕಾಂತಿಯನ್ನು ಕೊಡುವಂತಹ ದಿವ್ಯ ಔಷಧಿಯ ಗುಣ ಅದರಲ್ಲಿದೆ ಸ್ನೇಹಿತರೆ. ನಾವು ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಆ ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ಇಲ್ಲಿ ಹುಡುಗರು ತಗೊಂಡು ಕಟ ಕೊಡ್ಬಿಡ್ತಾವೆ. ಹೌದಾ? ಸತ್ಯವಾಗ್ಲೂ ಹೇಳ್ತಿದ್ರೆ ಚರ್ಮಕ್ಕೆ ಕಾಂತಿಯನ್ನು ಕೊಡುವಂತಹ ಶಕ್ತಿ ಎಳೆನೀರಲ್ಲಿದೆ. ದಯವಿಟ್ಟು ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ, ಎಳ್ನೀರು ಮಾರ್ತಕ್ಕಂಥದ್ರ ಮಾತ್ರ ಚೌಕಾಸಿ ಮಾಡಬೇಡ್ರಿ. ಸರ್ ಯಾಕೆ ಸರ್ ಚೌಕಾಸಿ ಮಾಡಬಾರ್ದು? ಯಾಕೆ ಚೌಕಾಸಿ ಮಾಡಬಾರ್ದು ಅಂದ್ರೆ, ಎಳ್ನೀರು ಮಾರ್ತಕ್ಕಂಥ ಕೈಯಲ್ಲಿ ಮೊಚ್ಚಿರ್ತದೆ. ಹೌದಾ? ಅವನು ಎಷ್ಟೇ ಕೊಟ್ಟು ಕೊಡಬರ್ಬೇಕು ನೀವು. ಇಲ್ಲಿನೂ ನಾವು ಹಾಸ್ಯಗಳನ್ನ ಹುಡುಕುವುದು ಸ್ನೇಹಿತರೆ, ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನ ಹುಡುಕಬಹುದು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸಲ್ಲ, ಇದೀಗ ಮತ್ತೊಂದ್ಸರಿ ಪ್ರಾರಂಭಿಸ್ತಾ ಇದ್ದೀನಿ. ಶಾಲೆ ಮಕ್ಕಳು ಬಹಳ ಚಂದರಿ. ನಾನೊಂದ್ಸರಿ ನಮ್ಮ ಹುಡುಗರಿಗೆ ಹೇಳ್ತಿದ್ದೆ, ಲೇ ಶಂಕರ ಸುಮ್ತ, ಲೇ ನಕಣೆ, ನಮ್ಮ ಹುಡುಗರಿಗೆಲ್ಲ ಲೈನ್ ಮಾಡಿ ನಿಲ್ಸಿದ್ದೆ. ಯಾರ್ಯಾರು ಕಟಿಂಗ್ ಮಾಡಿಸಿಲ್ಲ ಅವ್ರು ಲೈನ್ ಮಾಡಿ ನಿಂತ್ಕೊಂಡ್ರಿ ಅಂತ. ಎಲ್ಲ ಅವ್ರು ಕಟಿಂಗ್ ಮಾಡಿಸಿದ್ರು, ರೈಲ್ ನಿಂತ್ಕೊಂಡಿದ್ರು. ಕಟ್ಟಿಂಗ್ ಹೆಂಗಿರ್ಬೇಕಲ್ಲೇ ಸರ್? ಹೆಂಗಿರ್ಬೇಕು ಸರ್? ಇಲ್ಲಿ ನೋಡ್ರಿ, ಕಿವಿ ಮೇಲೆ ಒಂದು ಕೂದಲು ಬರಬಾರ್ದು. ಅರ್ಥಾತ? ನನ್ನ ನೋಡ್ರಿ ಅಂದ್ ನನ್ನ ನೋಡ್ರಿ ಅಂದ ಕೂಡಲೇ ಹುಡುಗರು ನಗಕ್ಕೆ ಶುರು ಮಾಡಿದ್ರು. ಯಾಕ್ರಲ್ಲಿ ನಗ್ತೀರಿ ಸರ್? ಏನಿಲ್ಲ ಸರ್, ಯಾಕೆ ನಗ್ತೀರಿ? ಲಾಸ್ಟ್ ಹುಡುಗ ಬಂದಿದ್ದಲ್ರಿ ಸರ್ ಅದ, ಏನ್ಲಿ ಸರ್ ಇವರೆಲ್ಲ ಯಾಕೆ ನಗ್ತಾರೆ ಸರ್ ಅಂದ್ರೆ, ನಿಮ್ಮ ತಲೆ ಕೂದಲು ಸರ್. ಮಕ್ಕಳಿಗೆ ನಾವು ಏನು ಹೇಳಿದ್ರು ಅವರು ಬೇರೆ ರೀತಿ ಒಳಗೆ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೆ ಹೇಳೋದು, ಮಕ್ಕಳು ದೇವರ ಸಮ ಅಂತ ಹೇಳ್ತೀವಿ ನಾವು. ಶಾಲೆ ಅನ್ನುವುದು ದೇವಾಲಯ, ಮಕ್ಕಳು ಶಿಕ್ಷಕರಿಗೆ ದೇವರ ಸಮ. ಮಕ್ಕಳಿಗೆ ಅಂದರೆ ದೇವರುಗಳಿಗೆ ಪೂಜೆ ಮಾಡೋರು ಯಾರಪ್ಪ ಅಂದರೆ ಗುರುಗಳೇ. ಬೆತ್ತ ತಗೊಂಡು ಪೂಜೆ ಮಾಡ್ತಾರೆ ನಾವು ಸ್ನೇಹಿತರೆ. ಬಹಳ ಸಂತೋಷ ಆಗ್ತಾ ಇದೆ ನಿಮ್ಮನ್ನೆಲ್ಲ ನೋಡುವಂಥ ಸೌಭಾಗ್ಯ. ಇನ್ನು ವಿಶೇಷವಾಗಿ ಶಾಲೆ ಒಳಗೆ ಬಹಳ ಚಂದ ಚಂದ ಹಾಸ್ಯ ಪ್ರಸಂಗ ನಡೀತಾವೆ. ಮಾಸ್ತರ್ ಎಬ್ಬಿಸಿದ್ಲು, ಬಸವ ಅಂತ ಹೇಳಿದ್ರು. ಬಸವ ಸ್ಟ್ಯಾಂಡ್ ಅಪ್ ಸಾರ್. ನಮ್ಮ ದೇಶ ಯಾಕೆ ಮುಂದೋದಿಲ್ಲ ಬಸವ ಅಂದ್ರೆ ಮಾಸ್ತರ್ ಸಾರ್. ಈ ಕಡೆಗೆ ಹೋದ್ರೆ ಸಮುದ್ರ, ಈ ಕಡೆಗೆ ಹೋದ್ರೆ ಸಮುದ್ರ,
ಹಿಂದ್ಗಡೆಗೆ ಹೋದ್ರೆ ಸಮುದ್ರ, ಮುಂದ್ಗಡೆಗೆ ಹೋದ್ರೆ ದೊಡ್ಡ ಹಿಮಾಲಯ ಪರ್ವತ ಸರ್, ಅದಕ್ಕೆ ಮುಂದುವರೆದ್ರೆ ಸರ್. ಸಿಡಾ. ನೆಕ್ಸ್ಟ್ ರವಿ ಎಳಮೇಲೆ ಸರ್. ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು? ಸರ್, ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್. ಮಾಸ್ತರ್ ಕರೆಂಟ್ ಕೊಡೋದು ಕಾಯ್ದಂಗೆ ಆಗ್ಬಿಟ್ರು, ಕುತ್ಕೊಳ್ಳೋ ತಮ್ಮ ಅಂದ್ರು. ನೆಕ್ಸ್ಟ್ ಲೇ ಸತೀಶ ಎಳಮೇಲೆ ಸರ್. ರಾಮನು ಮರದಿಂದ ಕೆಳಗೆ ಬಿದ್ದನು, ಇದು ಯಾವ ಕಾಲ ಅಂದ್ರೆ ಮಾಸ್ತರು? ಇದರಿಗೆ ಏನ್ ಹೆಸರು ವಿಷಯ ಅನ್ನೋ ಯಾಕ್ಲೆ? ರಾಮನು ಮರದಿಂದ ಕೆಳಗೆ ಬಿದ್ದನಂದ್ರೆ ಮೋಸ್ಟ್ಲಿ ನನಗೆನ್ಸಿ ಮಟ್ಟಿಗೆ ರಾಮನಿಗೆ ಕೇಡಗಲ ಸರ್ ಅಂತ ಮಾಸ್ತರು ಉಸಿರು ಬಿಡಲಿಲ್ಲ, ಆನಿಲ್ಲ, ಓನ್ಲಿಲ್ಲ, ಕುಂದ್ರಪ್ಪ ತಂದೆ ಅಂದ್ರು. ಇನ್ನೊಬ್ಬ ನೇಮಿಸಿದ್ರು, ಲೇ ರಜಾ ಎಳಮೇಲೆ ಸರ್. ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು? ಸಾರ್, ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು, ಕಾರು, ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದಲ್ಲಿ ನೆಟ್ಟ ಸರ್ ಅಂದ್ರು. ಹೌದಮ್ಮ, ಇದನ್ನೆಲ್ಲ ಕೇಳಿದ್ದ ಮಾಸ್ತರ್ ತಲೆ ಕಟ್ಟಿಬಿಡ್ತು. ಪ್ರಶ್ನೆ ಕೇಳಿದ್ ಬಿಟ್ರು ಮಾಸ್ತರು. ಲೇ ಬಸವ ಎಳಮೇಲೆ. ಆ ಬಸವ ನೋಡ್ರಿ ಭಾಳ ಚಂದಾಗಿ ಹಾಡ್ತಿದ್ದ ಸ್ನೇಹಿತರೆ. ಎಷ್ಟು ಚಂದ ಹಾಡ್ತಿದ್ದ ಅಂದ್ರೆ ಅವನು ಸಣ್ಣ ನಾಲಿಗಿರ್ತಕ್ಕಂಥ ಭಾಳ ಚಂದಾಗಿ ಹಾಡ್ತಿದ್ದ. ಬೇಗ ಹಾಡು ಬಸವ ಓಣ್ ಸರ್ ಹಾಡ್ತಿದ್ದ. ಬಣ್ಣದಗಡಿಯಲ್ಲಿ ಸುಖಗೆ ಜಗಗೆ ಹೋಗಿದ, ಸೆಗೆಗೆ ಮೆಗೆಗೆ ಬಂದ, ಮೆಗೆ ಗೊತ್ತಾಗಿದೆ ಅಂದ, ನೊಗಿದುಗೆ ಅಂತ ಸೆಗೆಗ, ರಾತ್ರಿ ಆಯ್ತು ಮಗಳಿಗೂ ನನ್ನ ಪೊಗಿದ ಕಂದ, ನನ್ನ ಪೊಗಿದ ಕಂದ. ಏ ಬಣ್ಣದಗಡಿಯಲ್ಲಿ ಸುಖಗೆ ಜಗಗೆ ಹೋಗಿದ, ಸೆಗೆಗೆ ಮೆಗೆಗೆ ಬಂದ, ಮೆಗೆ ಗೊತ್ತಾಗಿದೆ ಅಂದ, ನೊಗಿದುಗೆ ಅಂತ ಸೆಗೆಗ, ಅದು ರಾತ್ರಿ ಆಯ್ತು ಮಗಳಿಗೂ ನನ್ನ ಪೊಗಿದ ಕಂದ, ನನ್ನ ಪೊಗಿದ ಕಂದ. ಕಳ್ಳ ಕುಕ್ಕ. ಇನ್ನೊಬ್ಬನ ಮ್ಯಾಕಿದನ್ರಿ, ಅವನ ಬೇರೆ ಯಾರಲ್ಲ, ಮೂಗು ಸರಿಲ್ಲ, ಅವನು ಶುರು ಮಾಡಿದ. ನಾನು ನಿನಗೆ ಹೇಳ್ತೀನಿ ಅಂದ. ನೀನು ಬೆಲೆ ಹೇಳಿದ್ಯಪ್ಪ? ನಾನು ನಿನಗೆ ಹೇಳ್ತೀನಿ ಮಹಾ ತಂದೆ ಅಂತೇಳಿ ಅವನಿಗೆ ಅವಕಾಶ ಕೊಟ್ಟರು ಸಾರು. ಮೈಗೆ ತಗೊಂಡು ಸ್ಟೇಜ್ನ ಬಂದು ನಿಂತ್ಕೊಂಡ. ರಕ್ತರಾತ್ರಿ ನಾಟಕ ಡೈಲಾಗ್ ಹೇಳ್ಬೇಕು. ಎಲವುತ್ತಾರೆ ಈ ಪೃಥ್ವಿ, ನಿಸ್ಪಾಂಡ ಪೃಥ್ವಿ, ನಿನ್ನ ಗರ್ಭಾಸ್ಥ ಪಿಂಡಕ್ಕೂ ಪ್ರಳಯ. ಈ ಡೈಲಾಗ್ ಹೇಳ್ಬೇಕ್ರಿ. ಅವನ ಕೈಯಾಗಿ ಏನ್ ಡೈಲಾಗ್ ಶುರು ಮಾಡಿದ. ಮಾಸ್ತರ್ ಮೂರ್ಛೆ ಹೋಗ್ಬಿಟ್ರು. ಸಣ್ಣಗೆ ಇನ್ನೊಬ್ಬನ ಮ್ಯಾಕಿದ್ದ. ಅವನು ಬೇರೆ ಯಾರಲ್ಲ, ಸ್ಟಾರ್ಟಿಂಗ್ ಟ್ರಬಲ್. ನಿಂದೆ ಇಲ್ಲ ತಮ್ಮ ಅಂತ ಕೇಳಿದ್ರು ಮಾಸ್ತರ್. ಮೈಕ್ ತಗೋ ಸ್ಟಾರ್ಟ್ ಮಾಡಿದ್ರು. ಶುರು ಮಾಡಿದ್ವಿ. ಹುಡುಗ ಬಂದು ಬೇಗ ಆಡ್ಲೆ. ಓಕೆ ಸರ್. ಅಲ್ಲು ಸಿರೆ ಸವಿಕಾರ ಎದೆ ಚಲ್ಲನೆ ಹೂವಿನ ಬಾಣ. ಅಲ್ಲು ಸಿರೆ ಸವಿಕಾರ ಎದೆ ಚಲ್ಲನೆ ಹೂವಿನ ಬಾಣ. ಈ ಸಾಕು ಬಿಡಲಿ ಅಂತ ತಮ್ಮ ಮಾಸ್ತರು ಹಿಂಗ ಅನ್ನೋದು ಕೂತ್ಕೊಂಡ. ಇನ್ನೊಂದು 4 ಹುಡುಗರು ಮ್ಯಾಕದ್ರಿ. ಸ್ವಲ್ಪ ಕೊಡಮ್ಮ, ಯಾಕೋ ಯಾಕೋ ಒಂದು 4 ಹುಡುಗರು ಮ್ಯಾಕದ್ರು. ಒಬ್ಬನು ಬಂದ ಮೈಕ್ ತಗೊಂಡು ಸ್ಟಾರ್ಟ್ ಮಾಡಿದ. ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ ಅಂದ್ರು ಮಾಸ್ತರು. ಏನೇ ಅಂದ್ರು? ಸರ ಸಾಹಿತ್ಯ ಚಲೋ ಕಳಿಸ್ಕೊಡ್ರಿ ಸರ್ ಅಂತ ಹೊಗೆ ಅಂದ್ರು. ಇಲ್ಲಿ ಇಲ್ಲಿ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ, ನಿನ್ನೆ ಮೊನ್ನೆವರೆಗೂ ಮೇಯುತ್ತಿದ್ದ ಎಮ್ಮೆ ಕಾಣೆಯಾಗಿದೆ, ಹೇಳದೇನೆ ಕೇಳದೇನೆ ಗೂಟ ಕಿತ್ಕೊಂಡು ಹೋಗಿದೆ. ಲೇ ಹುಚ್ಚ, ನಿನ್ನೆಮ್ಮೆ ಗೂಟ ಕಿತ್ಕೊಂಡು ನಾನೇ ಮಾಡ್ಲಿಕ್ಕೆ ಕುಂದ್ರ ಮಾಸ್ತರ್ ಕೂಡಿಸಿದ್ರು. ಇನ್ನೊಬ್ಬನು ಶುರು ಮಾಡಿದ್ದಾನೆ. ಸರ್ ನಂದೊಂದು ಹಾಡೇ ಸರ್ ಅಂತ. ವೆರಿ ಗುಡ್ ಹಾಡ್ಲೇ.
देखा है पहली बार ಹುಬ್ಬಳ್ಳಿಗ ಮಾರುತಿ ಕಾರ್ ಎಂಟಣಿ ಗೊಂದೆಂಟಣಿ ಯಾಕಂದ್ರೆ ನಾಲ್ಕು ಸಿಗಲಿಲ್ಲ ಹುಚ್ಚುಳೆ ಮೊದಲು ಮಾಸ್ತರ್ ಕೂಡಿಸಿದ್ರು. ಇನ್ನೊಬ್ಬರು ಮೈಕ್ ತಗೊಂಡು ಮ್ಯಾಕ್ ಎದ್ದು ಬಿಟ್ರಿ ಸರ್ ಅಂದ. ಎಸ್ ನಂದೊಂದು ಸಾಂಗ್ ಸರ್ ಆಡ್ಲೇ ಸೇವಂತಿಯೇ 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 ಕಂಡರ ಸೆಂಟ್ ಹೊಡ್ಕಂಡ ಗಮ್ಮಂತಿಯೇ ಸೇವಂತಿಯೇ ಓ ಸೇವಂತಿಯೇ ಕಂಡರ ಸೆಂಟ್ ಹೊಡ್ಕಂಡ ಗಮ್ಮಂತಿಯೇ ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು ಸುಟ್ಟು ಮಲ್ಲಿಗೆಗಿಂತ ಕೆಟ್ಟ ವಾಸನೆ ನೀನು ಯಾವ ಜನ್ಮದ ಕರ್ಮವೋ ನಿನ್ನ ಕಟ್ಟಿಗಂಡ ಕರ್ಮವೋ ಸೇವಂತಿಯೇ ಓ ಸೇವಂತಿಯೇ ಕಂಡರ ಸೆಂಟ್ ಹೊಡ್ಕಂಡ ಪಕ್ಕ ಪೊರದೇನೆ ಮಾಡಿದ್ರು ಪುಷಟ ಸೆಂಟ್ ಸಿಕ್ಕರು ಬಿಟ್ರೆ ನೀವು. ಆಹಾ ಸೂಪರ್ ಆಡ್ಲಿ ಅಂದ್ರೆ ಮಾಸ್ತರು. ನೀ ಮೀಟಿದ ವಾ 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 ಬ್ಯೂಟಿಫುಲ್ ಸಾಂಗ್ ಆಡಿದ್ರು ಮಾಸ್ತರು. ನೀ ಮೀಟಿದ ನಾ ಮೀಟಿದ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ನಾ ಮೀಟಿದ ನಾ ಮೀಟಿ ನೀ ಮೀಟಿದ ನಾ ಮೀಟಿ ನೀ ಮೀಟಿ ನೀ ಮೀಟಿ ನಾ ಮೀಟಿದ ನೀ ಮೀಟಿದ ಮೊನ್ನೆ ಇವ ಮೀಟಿದ ನೀ ಮೀಟಿದ ಮೊನ್ನೆ ಅವ ಮೀಟಿದ ಮಿಟಿದ ಮಿಟಿದ ಮೀಟಿ 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 ಮಿಟಿದ. ಎಲ್ಲಿವರೆಗೂ ಮಿಟಿ ಅಂತ ಕೇಳಿದ್ರು ಮಾಸ್ತರು. ಸರ್ ಇದು ಆಡು ಮುಗಿದ್ರೆ ಮಿಟ್ಟದೆ 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 ಅಂದವ. ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ಕಂಡುಬಂದಿಸ್ತದೆ. ನಾನು ಬಾಂಬೆಗೆ ಹೋಗಿದ್ದೆ ಸ್ನೇಹಿತರೆ, ನೈಜವಾದ ಹಾಸ್ಯಗಳನ್ನ ನಿಮ್ಮೆದುರಿಗೆ ಇಷ್ಟಪಡ್ತೀನಿ. ಬಾಂಬೆಗೆ ಒಂದು ಸಂದರ್ಭ, ನನ್ನ ಜೊತೆ 4 ಮಂದಿ ಗೆಳೆಯರು ಬಂದಿದ್ರು. ಬಾಂಬೆ ಬಂದು ಟ್ರೈನ್ ಸ್ಟಾಪ್ ಆಯ್ತು, ಇನ್ನೇನು ಲಗೇಜ್ ತಗೊಂಡು ಕೆಳಗಿಳಿ